ಸೌತೆಕಾಯಿಯ ಹಸಿ ತಂಬುಳಿ ರೆಡಿಯಾಗಿದೆ. ಸೌತೆಕಾಯಿ ತಂಬುಳಿ ಮಾಡೋಣ ಬನ್ನಿ. ಬೇಕಾಗಿರುವಂಥ ಸಾಮಗ್ರಿ ಸೌತೆಕಾಯಿ, ಹಾಗೆಯೇ ತೆಂಗಿನಕಾಯಿ, ಗಟ್ಟಿಯಾದ ಮೊಸರು, ಕೊಬ್ಬರಿ ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಇವಿಷ್ಟನ್ನು ಉಪಯೋಗಿಸಿಕೊಂಡು ನಾವು ಸೌತೆಕಾಯಿ ತಂಬುಳಿಯನ್ನು ಮಾಡೋಣ. ಈ ಸೌತೆಕಾಯಿಯನ್ನು ಹಸಿಯಾಗಿ ಮತ್ತು ಬೇಯಿಸಿ ನಾವು ಉಪಯೋಗಿಸಲ್ಪಡುವಂಥ ಒಂದು ತರಕಾರಿಯಾಗಿದೆ. ಈ ತಂಬುಳಿಯನ್ನು ಹಸಿ ಸೌತೆಕಾಯಿಯಿಂದ ತಯಾರಿಸುತ್ತಾರೆ. ಬನ್ನಿ ನೋಡೋಣ. ಮೊದಲು ಸೌತೆಕಾಯಿಯ ಸಿಪ್ಪೆಯನ್ನು ತೆಗೆಯೋಣ. ಸೌತೆಕಾಯಿಯ ಸಿಪ್ಪೆಯನ್ನು ತೆಗೆದಿದ್ದೇನೆ. ಇವಾಗ ಇದನ್ನು ಸೌತೆಕಾಯಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕು. ಹೀಗೆ ಸೌತೆಕಾಯಿಯನ್ನು ಹೆಚ್ಚಿಕೊಂಡಾಗಿದೆ. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಅದಕ್ಕೆ ಹೆಚ್ಚಿದಂಥ ಸೌತೆಕಾಯಿಯನ್ನು ಹಾಕ್ಕೊಳ್ಳೋಣ. ಹಾಗೆ ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ. ಒಣಮೆಣಸಿನಕಾಯಿಯನ್ನು ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇವಾಗ ತೆಗೆದುಕೊಂಡಂಥ ಗಟ್ಟಿಯಾದ ಮೊಸರನ್ನು ಇದಕ್ಕೆ ಮಿಕ್ಸಿಗೆ ಸೇರಿಸ್ಕೊಳ್ಳೋಣ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಸೇರಿಸಿಕೊಂಡಾಗಿದೆ. ಇವಾಗ ಇದನ್ನು ಮಿಕ್ಸಿ ಮಾಡೋಣ. ಇವಾಗ ಮಿಕ್ಸಿ ಮಾಡಿದ್ದೇನೆ. ಹೀಗೆ ತರಿಯಾಗಿ ಇದನ್ನು ರುಬ್ಬಿಕೊಳ್ಳಬೇಕು. ಇವಾಗ ಒಗ್ಗರಣೆ ಮಾಡೋಣ. ಸ್ಟವ್ ಆನ್ ಮಾಡೋಣ. ಕಾವನ್ನು ಇಟ್ಟುಕೊಳ್ಳೋಣ. ಇವಾಗ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಸಾಸಿವೆನ ಹಾಕಿದ್ದೇನೆ. ಸಾಸಿವೆ ಚಟ್ಪಟ ಅಂತ ಉರಿತಾ ಇದೆ. ಇವಾಗ ಇದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಹಾಕೋಣ. ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಇದಕ್ಕೆ ಹಾಕೋಣ. ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಕಿದ್ದರೆ ಹಾಕೋಬೋದು. ಸೇರಿಸಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಸೌತೆಕಾಯಿಯ ತಂಬುಳಿ ರೆಡಿಯಾಗಿದೆ. ಸೌತೆಕಾಯಿ ರಕ್ತ ಪಿತ್ತನಾಶಕ ಗುಣವನ್ನು ಹೊಂದಿರುವಂಥದ್ದು. ಹಾಗೆಯೇ ಇದನ್ನು
ಮುಖದ ಸೌಂದರ್ಯಕ್ಕೂ ಕಣ್ಣಿನ ಉಪಚಾರದಲ್ಲೂ ಕೂಡ ಇದನ್ನು ನಾವು ಉಪಯೋಗಿಸ್ತೇವೆ. ಇಂಥ ಸೌತೆಕಾಯಿಯ ಹಸಿ ತಂಬುಳಿ ರೆಡಿಯಾಗಿದೆ. ಇದನ್ನು ಬೇಸಿಗೆ ಕಾಲದಲ್ಲಿ ಬಳಸಲು ತುಂಬ ಸೂಕ್ತವಾಗಿರುತ್ತೆ. ಹೀಗೆ ಇದೇ ರೀತಿಯಾಗಿ ಹೀರೆಕಾಯಿ, ಕುಂಬಳಕಾಯಿ, ಹಾಲು ಸೌರೆಕಾಯಿ, ಹಾಗಲಕಾಯಿ ತರಕಾರಿಗಳ ಸಿಪ್ಪೆಯನ್ನು ತೆಗೆದು ಅಥವಾ ತಿರುಳನ್ನು ತೆಗೆದು ಬಳಸಿ ಅದನ್ನು ಹಸಿ ತಂಬುಳಿಗಳನ್ನಾಗಿ ನಾವು ಉಪಯೋಗಿಸ್ಕೊಳ್ಳಬಹುದು. ಇದು ತುಂಬ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ.